ಕಲ್ಕಿ ನೋಡ್ತಿದ್ದೆ, ಹಿಂದೆ ತಿರುಗಿ ನೋಡ್ತಿದ್ದವ್ರೆ ಯಾರಿಲ್ಲ ಗುರು. ಮುಚ್ಕೊಂತಾರೆ, ಕಿವಿ ಮುಚ್ಕೊಂತಾರೆ, ಮಕ ಕಿಚ್ಕೊಂತಾರೆ. ಒಬ್ಬೊಬ್ರಿಗೆ ಸೌಂಡ್ ಕೇಳಿ ಇಷ್ಟ, ಒಬ್ಬೊಬ್ರಿಗೆ ಇರಿಟೇಷನ್. ನೋಡ್ರಿ ಬಾಯ್ಸ್ಗಂತೂ ಇರಿಟೇಷನ್ ಆಗಲ್ಲ ಬಿಡ್ರಿ, ನೆಮ್ಮದಿ ಸೌಂಡ್ ಕೇಳ್ಬಿಡ್ರಿ. ದುಡ್ಗೆ ಮುತ್ತೆ ಕಿಸ್ಸೆ ಕೊಟ್ಬಿಡ್ಲು ಅನ್ನೋಷ್ಟು ನೆಮ್ಮದಿ ಯಾರ್ಯಾಗ ಸೌಂಡ್ ಕೇಳಿದ್ರೆ. ಓಹ್ ಅಣ್ಣ ಅಕ್ಷಯ್ ಅಂತ ಜೋರಾಗಿ ಬೇಕಂತವಲೆ, ನನಗೆ ಕೈಯೆಲ್ಲ ಶಾಕ್ ಆಗ್ಬೋದು. ಸಾಹಿತ್ಯ ಮಗ್ನೆ. ನಮ್ ತುಮಕೂರು ಫೇವ್ರೇಟ್ ಪ್ಲೇಸ್ ನಾಂಚಿಲ್ವೆ ರೋಡ್ ಗುರು. ಇದು ತುಮಕೂರವರೆಲ್ಲ ವೆದರ್ ಬಂದ್ರೆ ಚಿಕ್ಕಮಂಗ್ಳೂರ್ಗೆ, ಉಡುಪಿಗೆ ಅಲ್ಲಿಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ ನಾಂಚಿಲ್ವೆ ರೋಡ್ ಒಂದೇ ರೋಡ್ ಹಿಡಿದ್ಬಿಟ್ರೆ ಸಾಕು, ಎಲ್ಲ ಚಿಕ್ಕಮಂಗ್ಳೂರೆಲ್ಲ ಇಲ್ಲೇ ತೋರಿಸ್ಬಿಡ್ಬೋದು. ತುಮಕೂರಿಗೆ ಬಂದವರು ನಾಂಚಿಲ್ವೆ, ದೇವರದುರ್ಗ ಪ್ಲೇಸ್ ಮಿಸ್ ಮಾಡ್ಕೊಂಡಿರೋರು ದಟ್ರು ಇನ್ಯಾರು ಇಲ್ಲ ಗುರು. ಬಂದವರೆಲ್ಲ ಒಂದು ವಿಸಿಟ್ ಹೊಡೆದು ಹೋಗೇ ಹೋಯ್ತಾರೆ. ರಿವ್ಯೂ ಆಯ್ತು, ಇವಾಗ ಇದನ್ನ ರೈಡ್ ಮಾಡಿ ತೋರ್ಸೋಣ ಬರ್ರಿ. ನೋಡ್ರಿ, ಇಫ್ ಯು ಥಿಂಕ್ ಯು ಆರ್ ಆಟ್ ಟಚ್ ದಿಸ್ ರೆಡಿ ಟು ರೈಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಡಿಸ್ಪ್ಲೇ ಬರೋದೇ ಸ್ಟಿಕರಿಂಗ್ ಮಾಡ್ಸಿರಂಗವ್ರೆ. ಡಿಸ್ಪ್ಲೇನು ಒಂದ್ ಸ್ವಲ್ಪ ಸಖತ್ತಾಯ್ತು ಗುರು, ನೋಡಕ್ಕೆ ಥ್ರಿಲ್ ಆಗಿ ಅಫಿಷಿಯಲ್ ಆಗೈತಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಬರ್ರಿ ಒಂದೇ ಒಂದು ಡ್ರೈ ರೈಸ್ ಮಾಡೋಣ ಕಲ್ಕಿ ಜೊತೆ. ಕಲ್ಕಿ ಹೊಡಿತಾನೆ ಅನ್ಸುತ್ತೆ. ಕಲ್ಕಿ ಬರೋಣ ಸಿಕ್ಕಣ ಅಂತ ನಮ್ ಗಡಿಗೂ ಸೇರಿ. ಗುರು ಬಜಾಜ್ ಇಂಜಿನ್ KTM ಟ್ಯೂನಿಂಗು ಎರಡು ಮಿಕ್ಸ್ ಆಗಿರೋದಕ್ಕೆ ಗಾಡಿ ಹೆಂಗ್ ರೆಡಿ ಆಗೈತೆ ಅಂದ್ರೆ, ಫುಲ್ ಥ್ರಾಟ್ಲು ಕೊಟ್ಟ ಅಂದ್ರೆ ಗುರು, ರಾ ಪವರ್ ಫುಲ್ ಕ್ಲಿಕ್, ಕಣ್ಬಿಡೋ ಸರಿ ಗಾಡಿ ಪಿಕಪ್ ತಗೊಂಡ್ ನುಗ್ಬಿಡ್ತದ ಗುರು. ಆ ತರ ಕೊಟ್ಟವ್ರೆ. ಮ್ಯಾಚಿಂಗ್ ಮಾತ್ರ ಈ ಗಾಡಿ ಒಂದ್ ಮ್ಯಾಜಿಕ್ ಆಗಿ ಮಾಡವ್ರೆ ಅಂತಾನೆ ಹೇಳ್ಬೋದು ಗುರು. ಈ ತರ ರಾ ಪವರ್ ಇರೋ ಗಾಡಿಗಳೇ ನಮ್ಗೆ ಇಷ್ಟ ಆಗೋದು. ಸ್ಟೆಂಟ್ ಮಾಡಕ್ಕೆ, ರೇಸಿಂಗ್ ಮಾಡಕ್ಕೆ ಅವ್ರಿಗೆಲ್ಲ ಒಂದ್ ಸಜೆಷನ್ ಅಂದ್ರೆ ಈ ಗಾಡಿ ತಗೊಳ್ಳೋದು ಬೆಟರ್. ಯಾರು ರೇಸಿಂಗು ಸ್ಟೆಂಟ್ ಮಾಡ್ತಾರೋ ಅವ್ರಿಗೆ ಈ ಗಾಡಿ ಸೂಟೇಬಲ್ ಆಗುತ್ತೆ ನೋಡ್ರಿ ಗುರು. ರೇಸಿಂಗ್ ಮಾಡೋರು ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕೊಂಡು, ಹೆಲ್ಮೆಟ್ ಜಾಕೆಟ್ ಮಾಡ್ಕೊಂಡು, ಈ ಗಾಡಿಯಲ್ಲಿ ABS ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಗಾಡಿ ಬ್ರೇಕಿಂಗ್ ಅಲ್ಟಿಮೇಟ್ ಗುರು. ಹೋಗ್ಬಿಡ್ರು ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಗುರು. ಜನ್ವನ್ನು ಚಿಕ್ಕಪ್ಪ ಇರ್ಬೋದು, ಜಂತ್ರಿ ದೊಡ್ಡಪ್ಪ ಗುರು. ಬ್ರೇಕಿಂಗ್ ಸಿಸ್ಟಮ್, ರ್ಯಾಪ್ ಪವರ್ ಎಲ್ಲ ಮಸ್ತಾಗೈತಿ. ಗಾಡಿ ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಕಲ್ತ್ಕೊಂಡು ನೋಡಿದ್ರೆ ಯಾವ ಸಂದಿಲ್ ಯಾವ ಗ್ಯಾಪ್ ಅಲ್ಲಿ ಬೇಕಾರೋ ಗಾಡಿ ಮಿಕ್ಸಿ ರಾಕೆಟ್ ತರ ಫೀಲ್ ಮಾಡಿಸಿ ನೋಡೋನ್ ಕಣ್ಮುಚ್ ಕಂಡ್ಬಿಡೋ ಸಲ ಗಾಡಿ ಪಾಸ್ ಮಾಡ್ಬಿಡ್ಬೋದು. ಕ್ಲಾಸ್ ಕೇಳ್ತಿದ್ದವ್ರೆಲ್ಲ ಇವಾಗ ಕ್ಲಾಸ್ ಮೇಡಮ್ ಪಾಠ ಮಾಡೋದು ಒಂದ್ 2 ನಿಮಿಷ ನಿಲ್ಲಿಸ್ಬಿಡ್ತಾರೆ ಗಾಡಿ ಸೌಂಡ್ ಹೋಗ್ಲಿ ಅಂತಾನೆ. ಬಾಯ್ಸು ಏನ್ ಸೌಂಡು, ಬೀಟು, ಸಂತೋಷ ಮನೆಗೆ. ಯಾಕಪ್ಪ ಡಿಪ್ರೆಷನ್ RX ಕರೋ ನೋಡು. ದರ್ಶಿ ಅವ್ರ ಅಮ್ಮ ನೋಡ್ಬಿಟ್ಟವ್ರೆ, ಕಾಲೇಜಿಗೆ ಬಂಕಾಕ್ ಓಡಾಡ್ತಿದ್ದ, ಸಿಗಾಕೊಂಡ್ಬಿಟ್ಟವ್ನ ರೆಡ್ ಹ್ಯಾಂಡ್ ಆಗಿ ಕಾಣಿಸ್ತೈತ್ ನೋಡ್ರಿ, ಬೈತಾರಂಗ ಅವ್ರೆ. ನೋಡ್ರಿ ಗುರು, ನಮ್ ದರ್ಶಿ ಅವ್ರ ಅಮ್ಮನ ಕೂರಿಸ್ಕೊಂಡು ಅವಾಲೇ ಅವ್ರ ಅಮ್ಮ ಕಾಲೇಜಿಗೆ ಬೆಂಕ್ ಹಾಕವನೆ ಅಂತ ಬೈತವ್ರೆ ಅನ್ಕೊಂಡ್ರೆ ಅಲ್ಲ ಗುರು. ನನ್ನೊಂದ್ ರೈಡ್ ಈ ಗಾಡಿ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಿದ್ದು. ಇವಾಗ ಕರ್ಕೊಂಡು ಹೋಗ್ತಾವ್ ಬರ್ರಿ. ನೋಡ್ರಿ ಎಷ್ಟು ಧೈರ್ಯವಾಗಿ ಕೂತ್ಕೊಂತೈತೆ. ನಿಧಾನ ಕೊಡಿಯಪ್ಪ ಆಂಟಿ, ಬೇರೆ ಅವರೇ ಸೇಫ್ಟಿ ಮುಖ್ಯ ಫಸ್ಟು. ಆಂಟಿ ಕಿವಿ ಬೇರೆ ಮುಚ್ಕೊಂತೈತೆ. ಆಂಟಿ ನನ್ನ ಮಕ್ಕಳು ಈ ಬೈಕಲ್ಲಿ ಹೆಂಗ್ ಓಡಾಡ್ತಾರೆ, ಕಿವಿಯೆಲ್ಲ ಮುಚ್ಕೊಂಡು ಓಡಾಡ್ತಾವ್ರಲ್ಲ. ನೋಡ್ರಿ ಹೆಂಗ್ ಹೊಡಿತಾವನೆ ಅವ್ರ ಅಮ್ಮವ್ರನ್ನ ಕೂರಿಸ್ಕೊಂಡು. ಮೀಟರ್ ಬೇಕು, ಮೀಟರ್ ಒಳ್ಳೆ ಹುಡುಗರು ಹೊಡ್ದಂಗೆ ಹೊಡಿತಾವ್ನ, ಈಸಿಯಾಗಿ ಆಡಿಸ್ದಂಗೆ ಆಡಿಸ್ಕೊಂಡು ಹೋಗ್ತಾವನೆ. ಆಂಟಿಗೆ ಏನು ಭಯ ಆಗಲ್ವಾ? ಇಲ್ಲ ಭಯ ಆದರೂ ತಡ್ಕೊಂಡೈತಾ, ಇಲ್ಲ ಭಯ ಆದರೂ ನಮ್ಮ ಮಗ ಕರೆಕ್ಟಾಗಿ ಹೊಡಿತಾನೆ ಅನ್ಕೊಂಡೈತಾ? ಕನ್ಫ್ಯೂಷನ್ ನನಗೇನೆ. ಹೆಂಗಿತ್ತಂಟಿ ಸೌಂಡು? ನಮಸ್ಕಾರ ಗಾಯ್ಸ್, ಇವತ್ತು ನಮ್ಮ ಮುಂದೆ ಇರೋದು ಸ್ಟ್ರೀಟ್ ಕಿಂಗ್ ಅಂತಾನೆ ಹೆಸರು ಮಾಡಿರೋ ಬೈಕ್. ನ್ಯೂ ಜೆನ್ 3 ಅಲ್ಲಿ ಫುಲ್ ಬಲ್ಕಿ, ಅಗ್ರೆಸಿವ್, ಮಸ್ಕ್ಯುಲರ್ ಲುಕ್ ಇದು ನಾರ್ಮಲ್ ಬೈಕ್ ಅಲ್ಲ, ಕಾರ್ನರ್ ಕಿಂಗ್, ಸ್ಟೆಂಟ್ ಕಿಂಗ್, ಸ್ಟ್ರೀಟ್ ಫೈಟರ್ ಬಾಸ್. ಇದು KTM ಡ್ಯೂಕ್ 250 ಜೆನ್ 3 2025 ಮಾಡಲ್. ಥರ್ಡ್ ಮಾಡಲ್ ಜೆನ್ 2 ನಲ್ಲಿ ಸ್ವಲ್ಪ ಇದು ಸ್ಲಿಮ್, ಸಿಂಪಲ್, ಶಾರ್ಪ್ ಇತ್ತು. ಬಟ್ ಇದು ಈ ಬೈಕ್ ನೋಡಿದ್ರೆ ಮಿನಿ 390 ಡ್ಯೂಕ್ ವೈಪ್ಸ್. ಫ್ರಂಟ್ ಅಲ್ಲಿ ಬೂಮ್ರಾಂಗ್ DRL ಹೆಡ್ಲೈಟ್ ಡಿಸೈನ್ ಫುಲ್ ರೋಬೋಟಿಕ್. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಓಲ್ಡ್ ಡ್ಯೂಕ್ ಸ್ಟ್ರೀಟ್ ಬೈ, ನ್ಯೂ ಡ್ಯೂಕ್ ಸ್ಟ್ರೀಟ್ ಗ್ಯಾಂಗ್ಸ್ಟರ್ ಗುರು. ಇನ್ನ ಇದ್ರ ಇಂಜಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ 249.07cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಗುರು.
31 ಹಾರ್ಸ್ ಪವರ್ ಜೊತೆ 25 NM ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ನಂಬರ್ ಹೆಂಗಿದೆಯೋ ಗಾಡಿ ಪರ್ಫಾರ್ಮೆನ್ಸ್ ಹಂಗೆ ಇದೆ ಗುರು. ಇನ್ನ ಥ್ರಾಟಲ್ ಟ್ವಿಸ್ಟ್ ಮಾಡಿದ್ರೆ ಇನ್ಸ್ಟೆಂಟ್ ಪಿಕಪ್ KTM ಸ್ಟೈಲ್ ಗುರು. ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಸ್ಲಿಪ್ಪರ್ ಕ್ಲಚ್ ಅಂಡ್ ಕ್ವಿಕ್ ಶಿಫ್ಟರ್ ಕೂಡ ಇದೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ. ಸಿಟಿಯಲ್ಲಿ ಸ್ಮೂತ್, ಹೈವೇಲಿ ಅಗ್ರೆಸಿವ್, ಕಾರ್ನರ್ ಅಲ್ಲಿ ಬೀಸ್ಟ್ ಮೋಡ್ ಗುರು. ಡ್ಯೂಕ್ ತಗೊಂಡಾಗ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತೆ. ಸಿಗ್ನಲ್ ಅಲ್ಲಿ ನಿಂತಿದೆ, ಸಿಗ್ನಲ್ ಬಿಟ್ಟಾಗ ಲಾಂಚ್ ಮಾಡ್ಬೇಕು ಅನ್ಸುತ್ತೆ ಗುರು. ಹೆಲ್ಮೆಟ್ ಒಳಗಡೆ ನಗ್ತಾ ಇರ್ತೀವಿ, ಫುಲ್ ಹಸನ್ಮುಖಿ ಆಗ್ಬಿಡ್ತೀವಿ ಗುರು ಈ ಗಾಡಿ ಓಡಿಸ್ಬೇಕಾದ್ರೆ. ಜೆನ್ 3 ಅಲ್ಲಿ ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂದ್ರೆ ಟೆಕ್ನಾಲಜಿ. 5 ಇಂಚ್ ಕಲರ್ TFT ಡಿಸ್ಪ್ಲೇ, ಬ್ಲೂಟೂತ್ ಕನೆಕ್ಟಿವಿಟಿ, ನಾವಿಗೇಷನ್ ಮತ್ತೆ ಕಾಲ್ಸ್. ರೈಡ್ ಮೋಡ್ಸ್ ಇದೆ, ಸ್ಟ್ರೀಟ್ ಅಂಡ್ ಟ್ರ್ಯಾಕ್ ಮೋಡ್ಸ್ ಅಲ್ಲಿ ಫುಲ್ ರೇಸಿಂಗ್ ಡಿಸ್ಪ್ಲೇ. ಸ್ವಿಚ್ ಗೇರ್ ನ್ಯೂ, ಕಂಟ್ರೋಲ್ ಈಸಿ, ಎವ್ರಿಥಿಂಗ್ ಫೀಲ್ಸ್ ಪ್ರೀಮಿಯಂ. ಸೂಪರ್ ಮೋಟೋ ABS, ಸೇಫ್ಟಿ ಕೂಡ ಟಾಪ್ ಲೆವೆಲ್. ಬಟ್ ಸ್ಪ್ಲಿಟ್ ಡಿಸೈನ್, ಲೈಟ್ weight ಪ್ಲಸ್ ಸ್ಟ್ರಾಂಗ್ ಬ್ಯಾಲೆನ್ಸ್. ರೇರ್ ಮೋನೋಶಾಕ್ ಅಡ್ಜಸ್ಟಬಲ್. ಇನ್ನ ಬ್ರೇಕ್ ವಿಷಯಕ್ಕೆ ಬಂದ್ರೆ ಫ್ರಂಟ್ ಅಲ್ಲಿ 320 mm ಡಿಸ್ಕೋ, ರೇರ್ ಬಂದ್ರೆ 240 mm. ಸ್ಟಾಪಿಂಗ್ ಪವರ್ ಸೂಪರ್ ಕಾನ್ಫಿಡೆಂಟ್. ಇನ್ನ ಹ್ಯಾಂಡ್ಲಿಂಗ್ ವಿಚಾರಕ್ಕೆ ಬಂದ್ರೆ ಡ್ಯೂಕ್ ಹೆಸರೇ ಮೇನ್ ರೀಸನ್. ಮೈಲೇಜ್ ಅಪ್ರಾಕ್ಸ್ 30 to 35 km/ಲೀಟರ್ ಬರುತ್ತೆ ಡಿಪೆಂಡಿಂಗ್ ಆನ್ ರೈಡ್. ಓಲ್ಡ್ ಡ್ಯೂಕ್ ಜೆನ್ 2 ನಲ್ಲಿ 13 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇತ್ತು. ಜೆನ್ 3 ಅಲ್ಲಿ 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟವ್ರು ಗುರು. ಸೀಟ್ ಹೈಟ್ ಅರೌಂಡ್ 800 mm, ಸ್ಟ್ರೈಟ್ಲಿ ಅಗ್ರೆಸಿವ್ ಪೋಸ್ಚರ್. ಸಿಟಿ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಹೀಟು ಪ್ಲಸ್ ಸ್ವಲ್ಪ ಸ್ಟಿಫ್ನೆಸ್ ಫೀಲ್ ಆಗ್ಬೋದು. ಆದ್ರೆ ಓಪನ್ ರೋಡ್ಸ್, ಟ್ವಿಸ್ಟಿ ರೋಡ್ಸ್ ಅಲ್ಲಿ ಯು ವಿಲ್ ಫಾಲ್ ಇನ್ ಲವ್. KTM ಯಾಕೆ ಫೇಮಸ್ ಅಂದ್ರೆ ರೆಡಿ ಟು ರೈಸ್ ಫೀಲಿಂಗ್ ಗುರು. ಸೊ ಗಾಯ್ಸ್, ಇದು ಡ್ಯೂಕ್ 250 ಜೆನ್ 3 2025 ಮಾಡಲ್. ಇದ್ರಲ್ಲಿ ಸ್ಟೈಲ್ ಇದೆ, ಪವರ್ ಇದೆ, ಟೆಕ್ನಾಲಜಿ ಇದೆ. ನಿಮ್ಗೆ ಏನಾದ್ರೂ ಅಗ್ರೆಸಿವ್ ರೈಡ್ ಇಷ್ಟ ಆದ್ರೆ ಈ ಬೈಕ್ ಪರ್ಫೆಕ್ಟ್ ಚಾಯ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೈಡ್ ವರ್ಗೂ ರೈಡ್ ಸೇಫ್, ರೈಡ್ ಲೈಕ್ ಎ ಡ್ಯೂಕ್.